ಹಾಯ್ ಸ್ನೇಹಿತರೆ, ಸೊ ಎಲ್ಲರೂ ಕೂಡ ಮತ್ತೊಂದು ವಿಡಿಯೋಗೆ ಸ್ವಾಗತ. KCET ಆ್ಯಂಡ್ ನೀಟ್ ಸ್ಟೂಡೆಂಟು ಇಬ್ಬರೂ ಕೂಡ ಕರೆಕ್ಟಾಗಿ ಕೇಳಿ. ಯಾಕಂದರೆ ಫೀಸ್ ಬಗ್ಗೆ ಭಾಳಷ್ಟು ಗೊಂದಲದಲ್ಲಿದ್ದರೆ ಇದ್ರ ಬಗ್ಗೆ ನಾನು ಸಾಕಷ್ಟು ಸರ್ತಿ ಹೇಳ್ತಿದ್ದೀನಿ, ಆದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಅದೇ ಬರ್ತಾಯಿದೆ, ಇನ್ನೂ ಕೂಡ ಅದೇ ಬರ್ತಾಯಿದೆ. ಸೊ ನೋಡಿ, ಇಲ್ಲಿ ಏನು ಮಾಡ್ತಿದ್ದೀರ ಅಂತಂದರೆ, ನೋಡಿ ಈ ಒಂದು ಸ್ಟೂಡೆಂಟ್ಗೆ ಅಲಾಟೆಡ್ ಒಂದೇ ಕಾಲೇಜಸ್ ಸಿಕ್ಬಿಟ್ಟಿದೆ. ಅಂದರೆ ಒಂದೇ ಕಾಲೇಜಸ್ ಸಿಕ್ಕೈತೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಚಾಯ್ಸ್ ಒನ್ನ ಕೊಟ್ಬಿಟ್ಟಿದೆ. ಈಗಾಳೆ ಎಲ್ಲ ಅನ್ಕೊಂಡು ನನಗೆ ಪ್ರಿಂಟೌಟ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನೋಡಿ, ಚಾಯ್ಸ್ ಎಂಟ್ರಿ ಮೊದಲು ಇರ್ತದಿಲ್ಲ ಅಡ್ಮಿಷನ್. ಓಕೆ, ಈ ಥರ ಪೇಜಲ್ಲಿ ಬರ್ತಾರೆ. ಸೊ ಅದೊಂದು ತಲೆಯಲ್ಲಿ ಇಟ್ಕೊರಿ. ಸೆಕೆಂಡ್ ರೌಂಡಿಗೆ 750 ರೂಪಾಯಿ ಕೇಳ್ತಾ ಇದೆ. ಏನೇನು ಕೇಳ್ತಾರೋ ಗೊತ್ತಿಲ್ಲ. ಸೆಕೆಂಡ್ ರೌಂಡಿಗೆ 750 ರೂಪಾಯಿ ಕೇಳಿದ್ರು ಕೇಳ್ಬೋದು ಅನ್ನಿಸ್ತಾ ಇದೆ. ಸೊ ಚಾಯ್ಸ್ ಒನ್ ಕೊಟ್ಟು ಅಡ್ಮಿಷನ್ ಮಾಡೋರಿಗೆ ನಿಮಗೆ ಗೊತ್ತಿರುವ ಬಗ್ಗೆ ಏನು ಕೆಲಸ ಇದೆ, ಇಲ್ಲಿ ಇಲ್ಲೇನು ಕೂಡ ಕೆಲಸ ಇಲ್ಲ ನಿಮ್ಮದು, ಇಲ್ಲೇನು ನಿಮ್ಮದು ಯಾವುದೇ ರೀತಿ ಕೆಲಸ ಇಲ್ಲ. ಓಕೆ, ನೆಕ್ಸ್ಟು ಇಲ್ಲಿದೆ ನೋಡಿ ಅಡ್ಮಿಷನಲ್ಲಿ, ಇಲ್ಲಿದೆ ನೋಡಿ ಅಡ್ಮಿಷನಲ್ಲಿ ಸ್ವಲ್ಪ ಕೆಲಸ ಇದೆ ನಿಮ್ಮದು. ಸೊ ಇಲ್ಲಿ ಏನಪ್ಪ ಇರ್ತಂದರೆ, ಮೊದಲು ಇಲ್ಲಿ ಬಂದುಬಿಟ್ಟು ಚಾಯ್ಸ್ ಎಂಟ್ರಿ ಅಂತ ಮೊದಲಿಗೆ ಇರ್ತದೆ. ಸೊ ಚಾಯ್ಸ್ ಎಂಟ್ರಿ ಒಳಗೆ ಯಾರೆಲ್ಲ ಚಾಯ್ಸ್ ಒನ್ನ ಕೊಟ್ಟಿದ್ರು, 3 ಅಥವಾ 2 ಕೊಟ್ಟಿದ್ರು, 3 ಕೊಟ್ಟಿದ್ರು, ಅಥವಾ 4 ಕೊಟ್ಟು ಎಕ್ಸಿಟ್ ಆಗಿರ್ತಾರೋ ನಿಮಗೆ ಬಿಡಿದ್ದು. ಇನ್ ಕೇಸ್ ಚಾಯ್ಸ್ 1 ಆ್ಯಂಡ್ 2, 3 ಕೊಡೋರಿಗೆ ಚಾಯ್ಸ್ 1 ಕೊಟ್ಬಿಟ್ರೆ ಆಟೋಮೆಟಿಕ್ಲಿ ಇದು ಚಾಯ್ಸ್ 1 ಕೆಳಗಡೆ, ಲೈಕ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇದು ಮೊದಲು ಚಾಯ್ಸ್ ಎಂಟ್ರಿ ಅಂತ ಬರುತ್ತೆ. ಅದಾದ ತಕ್ಷಣ ಕೆಳಗಡೆ ಒಂದು ಪೇಮೆಂಟ್ ಅಂತ ಬರ್ತೈತೆ, ಅಥವಾ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ ಅಂತ ಮಾಡ್ಲಿಕ್ಕೆ ಕೇಳ್ತಾರೆ. ಸೊ ಅದು ಅಂದರೆ ಚಲನ್ ಡೌನ್ಲೋಡ್ ಅಂತ ಮೊದಲು ಬರ್ತದೆ, ಅಥವಾ ಆನ್ಲೈನ್ ಪೇಮೆಂಟ್ ಅಂತ ಒಂದು ಕೇಳ್ತಾರೆ. ಸೊ ಎರಡರಲ್ಲಿ ಒಂದು ಬರ್ತದೆ. ಯಾರು ಚಾಯ್ಸ್ 1 ಕೊಟ್ಟರೆ, ಚಾಯ್ಸ್ 2 ಕೊಟ್ಟರೆ ಇದೆಲ್ಲ ಏನೂ ಕೂಡ ಬರೋದಿಲ್ಲ ನಿಮ್ಗೆ ಸದ್ಯಕ್ಕೆ, ಈಗಂತೂ ಏನೂ ಬರೋಲ್ಲ. ಚಾಯ್ಸ್ 1 ಕೊಟ್ಟರೆ ಹೇಳ್ತೀನಿ, ಚಾಯ್ಸ್ 1 ಕೊಟ್ಟರೆ ಚಲನ್ ಡೌನ್ ಮಾಡ್ಕೊರಿ, ಅಥವಾ ಆನ್ಲೈನಲ್ಲಿ ಯಾವ್ದಾದ್ರು ಪೇಮೆಂಟ್ ಮಾಡಿರ್ತಾರೆ, ಯಾವುದರಲ್ಲಿ ಒಂದು ಮಾಡಬೇಕು. ಸೊ ಇಲ್ಲಿ ಕನ್ಫ್ಯೂಷನ್ ಆಗ್ತಿರೋದು ಏನಂತಂದರೆ, ನೀವು ಎಷ್ಟು ದುಡ್ಡು ಕಟ್ಟಬೇಕು, ಆನ್ಲೈನ್ ಪೇಮೆಂಟ್ ಮಾಡ್ಲಿಕ್ಕೆ ಹೋಗ್ತಿದ್ರೆ ಎಷ್ಟು ದುಡ್ಡು ಕಟ್ಟಬೇಕು. ನಾನು ಪದೇ ಕೇಳ್ತಿದ್ದೀನಿ. ಅಲ್ಲಿ ಚಲನ ಒನ್ ಟೈಮ್ ಏನು ಮಾಡಿರಿ, ಆನ್ಲೈನ್ ಪೇಮೆಂಟಲ್ಲಿ ಹೋಗಿ, ಆನ್ಲೈನ್ ಪೇಮೆಂಟಲ್ಲಿ ನಿಮ್ಗೆ ಎಷ್ಟು ರೂಪಾಯಿ ತೋರಿಸ್ತಾ ಇದೆ. ಬಹುತೇಕ ಹುಡುಗರಿಗೆ 10 ರೂಪಾಯಿ ಇರ್ತದೆ. ಓಕೆ, ಅಂದರೆ 10 ರೂಪಾಯಿ ಇರ್ತದೆ ನಿಮ್ಗೆ, ಆಲ್ಮೋಸ್ಟ್ ಸ್ಟೂಡೆಂಟ್ಗೆ ಎಲ್ಲರೂ ಕೂಡ. 10 ರೂಪಾಯಿ ತೋರಿಸ್ತಿದೆ ಅಂದರೆ 10 ರೂಪಾಯಿ ಅಷ್ಟೇ ಪೇಮೆಂಟ್ ಮಾಡಿ. ಓಕೆ, ಹೇಳ್ತಾಯಿದ್ದೀನಿ ನೋಡಿ, 10 ರೂಪಾಯಿ ಅಷ್ಟೇ ಪೇಮೆಂಟ್ ಮಾಡಿ. ನಿಮಗೆ ರಿಮೈನಿಂಗ್ ಅಮೌಂಟು ಕಾಲೇಜಲ್ಲಿ ಕಟ್ಟಬೇಕು. ಹೇಳ್ತೀನಿ ನೋಡಿರಿ, ಕಾಲೇಜಲ್ಲಿ ಕಟ್ಟಬೇಕು. ಸೊ ಇವತ್ತೊಂದು ಹುಡುಗ ನನಗೆ ಸ್ಟೂಡೆಂಟಿಗೆ ಹೇಳಿದ, ಲೈಕ್ ಇಬ್ಬರು ಹೇಳಿದ್ರು. ಓಕೆ, ಈಗ ಇಂಜಿನಿಯರ್ ಸ್ಟೂಡೆಂಟ್ ಕೂಡ ಹೇಳಿದರು 30,000. ನಾನು ಹೇಳ್ದಂಗೆ SS ಸ್ಟೂಡೆಂಟ್ಗೆ ನಿಮ್ಗೆ 10 ರೂಪಾಯಿ ಇಲ್ಲಿ ಆನ್ಲೈನ್ ಕಟ್ಟ್ರಿ, ರಿಮೈನಿಂಗ್ ಕಾಲೇಜ್ಗೆ ಕಟ್ಟ್ರಿ ಅಂತಂದು ಹೇಳಿದೆ. SS ಸ್ಟೂಡೆಂಟ್ಗೆ ದುಡ್ಡು ಇರಲ್ಲ ಯಾವುದೇ ರೀತಿ, ಬಟ್ ಕಾಲೇಜಲ್ಲಿ ಒಂದು 20,000 ಅಥವಾ 30,000 ಕೇಳ್ತಾ ಇರ್ತದೆ. ಆ ಒಂದು ಸ್ಟೂಡೆಂಟ್ಗೆ ನೋಡಿ 30,600 ಕೇಳಿದೆ. ಓಕೆ, SS ಸ್ಟೂಡೆಂಟೇ ಆದರೂ ಆಗಿದ್ರು ಕೂಡ ಆ ಒಂದು ಕಾಲೇಜಲ್ಲಿ ದುಡ್ಡು 30,600 ಕಾಲೇಜಲ್ಲಿ ಕಟ್ಸ್ಕೊಂಡಿದ್ದಾರೆ, ಇಲ್ಲಿ ಕಟ್ಟೋದಲ್ಲ, ಕಾಲೇಜಲ್ಲಿ ಕಟ್ಟಿದ್ದಾರೆ. ಬಟ್ ಈಗ ಬೇರೆ ಈಗ ಲೈಕ್ ಇನ್ನೊಂದು ನರ್ಸಿಂಗ್ ಸ್ಟೂಡೆಂಟ್ ಕೂಡ ಕೇಳಿದ್ದಾರೆ ನನಗೆ. ಸೊ ಅಣ್ಣ ಹೋಗಿದ್ವಿ ನಾವು, ಪ್ರೈವೇಟ್ ಕಾಲೇಜ್ ಸಿಕ್ಕಿತ್ತು, ಬಟ್ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜ್ ಸಿಕ್ಕಿತ್ತು, 57,000 ಕೇಳಿದಾರೆ ಅಂತಂದ್ರು. ಸೊ ಕಟ್ಟಿ ಬಂದಿದ್ದಾರೆ, ಏನು ಕೂಡ ಮಾಡ್ಲಿಕ್ಕೆ ಬರಲ್ಲ. 10,000 ರೂಪಾಯಿಂದ ತೋರಿಸೋದು ಇಲ್ಲಿ, ಫಾರ್ಮಾಲಿಟಿ ತೋರಿಸೋದು ಇಲ್ಲಿ, ಬಟ್ ಅಮೌಂಟ್ ಎಷ್ಟಿದೆ ನೋಡಿ ಇಲ್ಲಿ. ನೋಡಿ, ನಮಗೂ ಕೂಡ ಮ್ಯಾಕ್ಸಿಮಮ್ 20,000 ತೊಗೋಬೇಕು ಇಂಜಿನಿಯರ್ ಸ್ಟೂಡೆಂಟ್ ಅಂತ ಹೇಳಿದ್ದು, ಇಲ್ಲಿ 30,600 ತೊಗೋತಾ ಇದ್ದಾರೆ. ಇಲ್ಲಿ 10,000 ರೂಪಾಯಿ ಅಂತ ಹಾಕಿಬಿಟ್ಟು ಇಲ್ಲಿ 57,000 ತೊಗೋತಿದ್ದಾರೆ. ಸೊ ಇದೆಲ್ಲ ಅಂತಂದರೆ ಫಾರ್ಮಾಲಿಟಿಗೆ ಫೀಸ್ ಸ್ಟ್ರಕ್ಚರ್ ಯಾಕೆ ಬಿಡ್ತಾರೆ KE ಕಡೆಯಿಂದ, ಹೌದಲ್ವಾ? ಸೊ ಬಟ್ ಜನರಲ್ ಸ್ಟೂಡೆಂಟ್ಗೆ ನಿಮಗೆ ಗೊತ್ತಿರುವಾಗೆ ಆನ್ಲೈನ್ ಅಂತೂ ಮಾಡ್ಲಿಕ್ಕೆ ಹೋಗಬೇಡಿ. ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತಂದರೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಿಮಗೆ ಲಕ್ಷಾಂತರ ರೂಪಾಯಿ ದುಡ್ಡಿದೆ. ಓಕೆ, ಅಂದರೆ ಈಗ ಟೈಪ್ 1 12 ಕಾಲೇಜ್ ಸಿಕ್ಕಿದ್ರೆ, ಅಥವಾ ಟೈಪ್ 2 12 ಸಿಕ್ಕಿತ್ತಂದರೆ 1,12,000 ಅಥವಾ 1,21,000 ಇಷ್ಟೆಲ್ಲ ದುಡ್ಡಿದೆ. ಇದನ್ನೆಲ್ಲನೂ ಕೂಡ ಏನು ಮಾಡಿರಿಯಪ್ಪ ಅಂತಂದ್ರೆ, ನಿಮಗೆ ಪದೇ ಹೇಳೋದು ನಾನು, ಹೋಗ್ಬಿಟ್ಟು ಚಲನ್ ಡೌ ಮಾಡ್ಕೊರಿ, ಚಲನ್ ಡೌ ಮಾಡ್ಕೊಂಡು ಬ್ಯಾಂಕಿಗೆ ದುಡ್ಡು ಕಟ್ಟಿ. ಬಟ್ ಈಗ 10 ರೂಪಾಯಿ ಅಂತ ತೋರಿಸೋರಿಗೆ ಆನ್ಲೈನ್ ಕಟ್ಟ್ರಿ. ಎರಡರಲ್ಲಿ ಒಂದು ಮಾಡಿರಿ, ನಾನು ಹೇಳ್ತೀನಿ ನೋಡ್ರಿ, ಎರಡರಲ್ಲಿ ಒಂದು ಮಾಡಿರಿ ಪ್ಲೀಸ್. 10 ರೂಪಾಯಿ ಕಟ್ಟಿದವ್ರು ಮತ್ತೆ ನೀವು ಚಲನ್ ಡೌ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಡ. ಸೊ ಎರಡರಲ್ಲಿ ಒಂದು ಆದ ನಂತರ, ಅಂದರೆ ಚಾಯ್ಸ್ 1 ಕೊಡೋರಿಗೆ ಹೇಳ್ತೀನಿ ನಾನು, ಚಾಯ್ಸ್ 1 ಕೊಡೋರು. ಅದಾದ ನಂತರ ನೀವು ಪೇಮೆಂಟ್ ಮಾಡಿದ ತಕ್ಷಣ ನೋಡಿ, ವಿತಿನ್ 1 ಸೆಕೆಂಡಲ್ಲಿ ಏನಪ್ಪ ಅಂತಂದರೆ ಕನ್ಫರ್ಮೇಷನ್ ಸ್ಲಿಪ್ ಬಂದುಬಿಡ್ತದೆ. ಸೊ ಕನ್ಫರ್ಮೇಷನ್ ಸ್ಲಿಪ್ ಯಾವ ರೀತಿ ಇರ್ತದೆ, ಲೈಕ್ ಎಕ್ಸಾಂಪಲ್ ನಾನು ಓಪನ್ ಮಾಡಿ ತೋರಿಸ್ತೀನಿ. ಕನ್ಫರ್ಮೇಷನ್ ಸ್ಲಿಪ್ ಈ ರೀತಿ ಇದೆ, ಕಾಣಿಸ್ತಿದೆ ನೋಡಿ. ಕನ್ಫರ್ಮೇಷನ್ ಸ್ಲಿಪ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ. ಲೈಕ್ ಈ ಒಂದು ಸ್ಟೂಡೆಂಟ್ಗೆ ಕಾಲೇಜ್ ಸಿಕ್ಕಿದೆ, ಈಗ ಗೊತ್ತಿರುವಾಗೆ ಹೆಸರು, ಡೀಟೇಲ್ಸು ಎಲ್ಲನೂ ಕೂಡ ಬರ್ತದೆ. ನರ್ಸಿಂಗು ಎಲ್ಲನೂ ಕೂಡ ಎಷ್ಟು ಬಂದೈತೆ, ಮತ್ತು ಯಾವ ಕಾಲೇಜು ಮತ್ತು ಯಾವ ಕ್ಯಾಟಗರಿ ಎಲ್ಲನೂ ಕೂಡ ಇದ್ರ ಬಂದಿರ್ತದೆ. ಆ್ಯಂಡ್ ಫೀಸು ಕೂಡ ಕೊಡ್ತಾರೆ, ಇಲ್ಲಿ 10,000 ರೂಪಾಯಿ ಫೀಸು ಕೂಡ ಕೊಡ್ತಾರೆ. ಸೊ ಇದು 10,000 ರೂಪಾಯಿ ಫೀಸ್ ಕೊಟ್ಟರು ಸಹಿತ ಇದು ಜಸ್ಟ್ ಬಂದುಬಿಟ್ಟು, ನಾನು ಪದೇ ಹೇಳ್ತೀನಿ, ಇದು ಟೆಂಪರರಿ. ಈ ಒಂದು ಸ್ಟೂಡೆಂಟ್ ಕೂಡ 10,000 ರೂಪಾಯಿ ತೋರಿಸಿದ್ರು ಸಹಿತ ಕಾಲೇಜ್ ಹೋಗಿದ ಇದು ಗೌರ್ಮೆಂಟ್ ಕಾಲೇಜು ಒಂದು 20,000 ತೊಗೊಂತತ್ತೆ, ಯಾಕಂದರೆ ನರ್ಸಿಂಗ್ ಕಾಲೇಜು. ಸೊ ಅದೇ ಇಂಜಿನಿಯರ್ ಸ್ಟೂಡೆಂಟ್ ಆಗಿತ್ತಂದರೆ ನಾನು ಹೇಳಿದೆ 30,000 ಕೂಡ ತೊಗೋಬೋದು. ಸೊ ಅದೇ ಏನಾದರೂ ಬೇರೆ ಕೋರ್ಸಸ್ ಕೂಡ ಇದಾವೆ. ಲೈಕ್ ಎಕ್ಸಾಂಪಲ್ ಈಗ BPT ಕಾಲೇಜ್ ಸಿಕ್ಕಿತ್ತಪ್ಪ ನಿಮಗೆ, ಈ ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು, ಪ್ರೈವೇಟ್ ಕಾಲೇಜಲ್ಲಿ ಸಿಕ್ಕಿತ್ತು, ಅಲ್ಲಿ ನಿಮ್ಗೆ 8,700 ಎಷ್ಟು 8,200 ತೋರಿಸ್ತಾ ಇದೆ. ಬಟ್ ಅಲ್ಲಿ ಕಾಲೇಜಲ್ಲಿ 40,000 50,000 ಈ ರೀತಿ ಕೂಡ ತೊಗೋಬಹುದು. ಫೀಸು ಜಾಸ್ತಿ ಇರ್ತೈತೆ, ಇಷ್ಟೇ ಆಗಬೇಕಂತ ಏನಿಲ್ಲ. ನೀವು ಜಸ್ಟ್ ಇದನ್ನು ಡೋ ಮಾಡ್ಕೋಬೇಕಾಗ್ತದೆ. ಚಾಯ್ಸ್ 1 ಕೊಟ್ಟರೆ ಅಡ್ಮಿಷನ್ ಆಗಲಿಕ್ಕೆ ಇದೆಲ್ಲನೂ ಕೂಡ ಬೇಕೇ ಬೇಕು. ಸೊ ಇದೆ ಅದರ. ಆ್ಯಂಡ್ ಅದ್ರ ಜೊತೆಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅನ್ನೋದನ್ನು ಕೂಡ ಕ್ಲಿಯರಾಗಿ ಹೇಳಿದಾರೆ. ಡಾಕ್ಯುಮೆಂಟ್ಸ್ ಜೊತೆಗೆ ಇಲ್ಲಿ ಹೇಳಿದ್ದಾರೆ ನೋಡಿ, ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲೇನಿದ್ರು ಮೊದಲು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದೆ. ಓಕೆ, ಆ್ಯಂಡ್ ಅದಾದ ತಕ್ಷಣ SLC ಆ್ಯಂಡ್ 10th ಮಾರ್ಕ್ಸ್ ಕಾರ್ಡು ಮತ್ತು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು. ಇನ್ ಕೇಸ್ ಅಪ್ಲಿಕೇಬಲ್ ಇದ್ದರೆ, HK ಅಪ್ಲಿಕೇಬಲ್ ಇತ್ತಂತಂದರೆ ಅದು ಬೇಕಾಗ್ತದೆ. ಆ್ಯಂಡ್ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಇನ್ಕ್ಲೂಡಿಂಗ್ SLC ಆ್ಯಂಡ್ ಸೆಕೆಂಡ್ PUC ವಿತ್ ಕಂಬೈನ್ಡ್ ಸೈನ್ PDF ಬೇಕಾಗ್ತದೆ ಅಂತ ಹೇಳಿ, ಕಂಬೈನ್ಡ್ ಸಿಂಗಲ್ PDF ಇತ್ತಂದರೆ ಬೇಕಾಗ್ತದೆ ಅಂತ ಹೇಳಿದಾರೆ. ಸೊ
ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳ್ತಿರೋದು. ಅದಾದ ತಕ್ಷಣ KCET ಆ್ಯಂಡ್ ಅಥವಾ UGNET ಯಾವ್ದಾದ್ರು ಒಂದು ವೆರಿಫಿಕೇಷನ್ ಸ್ಲಿಪ್ಪು ಕೂಡ ಬೇಕಂತ ಹೇಳ್ತಾರೆ. ಆ್ಯಂಡ್ UGCET UGNET ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಬೇಕಂತ ಹೇಳ್ತಿದ್ದಾರೆ. ಆ್ಯಂಡ್ ಫೋಟೋ ಐಡೆಂಟಿಟಿ ಪ್ರೂಫ್ ನಿಮ್ದು ಯಾವುದಾದ್ರೂ ಒಂದು ಐಡೆಂಟಿಟಿಗೋಸ್ಕರ ಆಧಾರ್ ಕಾರ್ಡ್ನ ಹೇಳ್ದಂಗೆ ನಿಮ್ಗೆ ಆಧಾರ್ ಕಾರ್ಡ್ ಸಜೆಸ್ಟ್ ಮಾಡಿದ ತೊಗೊಂಡೋಗಿ. ಆ್ಯಂಡ್ ಅಡ್ಮಿಷನ್ ಟಿಕೆಟ್ ಅಂತಂದ್ರೆ ಹಾಲ್ ಟಿಕೆಟ್ ಅಂತ ಕರಿತೀವಿ, ಇದನ್ನು ತೊಗೋಬೇಕು. ಇಷ್ಟು ಅಟ್ಲೀಸ್ಟ್ ಇಷ್ಟಾದರೂ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರಬೇಕು. ಸೊ ಕ್ಲಿಯರಾಗಿ ಅರ್ಥ ಮಾಡ್ಕೋರಿ. ನಿಮ್ಗೆ ಇದಿಷ್ಟು ಇತ್ತಂದರೆ ಮಾತ್ರ ನಿಮ್ದು ಅಡ್ಮಿಷನ್ ನಡೀತದೆ ಅಂತ ಅರ್ಥ. ಸೊ ನಿಮ್ಗೆ ಏನಾದರೂ ನೋಟ್ಸ್ ಇರ್ತದೆ, ಕರೆಕ್ಟಾಗಿ ಓದ್ಕೋರಿ. ಎಲ್ಲನೂ ಕನ್ಫರ್ಮೇಷನ್ ಸ್ಲಿಪ್ ಬಂದಿರ್ತದೆ. ನೀವು ಕ್ರೋಮ್ ಬ್ರೌಸರಲ್ಲಿ ಡೌನ್ಲೋಡ್ ಆಪ್ಷನ್ ಬರ್ಲಿಕ್ಕೆ ಅಂತಂದರೆ ಬೇರೆ ಒಂದು ಬ್ರೌಸರ್ಲಾದರೂ ಓಪನ್ ಮಾಡ್ಕೋರಿ, ಡೌನ್ಲೋಡ್ ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ನೋಡಿ ಡೌನ್ಲೋಡ್ ಆಗಿಬಿಡುತ್ತೆ, ನನಗೆ ಓಪನ್ ಕೇಳ್ತದೆ. ಡೌನ್ಲೋಡ್ ಆಗಿ PDF ಹೊರಗಡೆ ಬಂದುಬಿಡ್ತದೆ. ಸೊ ಅದೇ ರೀತಿಯಾಗಿ ಪೇಮೆಂಟ್ ಡೀಟೇಲ್ಸ್ ಕೂಡ ಇದೆ. ಪೇಮೆಂಟ್ ಡೀಟೇಲ್ಸ್ ಕೂಡ ನೋಡಿ, ಈ ಪೇಮೆಂಟ್ ಮಾಡಿರ್ತಕ್ಕಂಥ ಡೀಟೇಲ್ಸ್ ಕೂಡ ಇಲ್ಲಿ ಬರ್ತಾ ಇದೆ ನೋಡಿ. ಲೈಕ್ ಎಕ್ಸಾಂಪಲ್ ಈಗ KE ರೆಫರ್ ನಂಬರ್ ಕೊಟ್ಟಿದ್ದಾರೆ, ರೌಂಡ್ 1 ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ ಮೂಡ್ ಯಾವ ರೀತಿ ಕೊಟ್ಟಿದ್ದಾರೆ, ನೀವು ಆಫ್ಲೈನ್ ಕೂಡ ಆನ್ಲೈನ್ ಮಾಡ್ಕೋಬೋದು, ಆನ್ಲೈನ್ ಇದೆ. ಆ್ಯಂಡ್ ಇಲ್ಲಿ ಆಫ್ ಅಂತ ಕೊಟ್ಟಿದ್ದಾರೆ, ಬಟ್ ತಲೆ ಕೆಡಿಸ್ಬಿಡ್ರಿ ಮತ್ತು ಇದ್ರ ಬಗ್ಗೆ ನೋಡಿ. ಫೀಸ್ ಅಮೌಂಟ್ ಎಷ್ಟು ಕಟ್ಟಿದೆ, ಕೇವಲ 10 ರೂಪಾಯಿ. ಇಲ್ಲಿ ಕಾಣಿಸ್ತಿದೆ ನೋಡಿ, 10 ರೂಪಾಯಿ ಪೇಮೆಂಟ್ ಮಾಡಿದ್ದೀವಿ. 10 ರೂಪಾಯಿ ಪೇಮೆಂಟ್ ಮಾಡಿಬಿಟ್ರೆ ನಮಗೆ ಕನ್ಫರ್ಮೇಷನ್ ಸ್ಲಿಪ್ ಬಂದ್ಬಿಡ್ತದೆ. ಸೊ ಇದೆಲ್ಲ ಸ್ಟೇಟಸ್ ಸಕ್ಸಸ್ ಅಂತಾಗಿದೆ. ಪೇ ಡೇಟ್ ಕೂಡ ಕೊಟ್ಟರೆ ಇದನ್ನೆಲ್ಲನೂ ಕೂಡ ಇದನ್ನಾದರೂ ಫೋಟೋ ಹೊಡ್ಕೋರಿ, ಸ್ಕ್ರೀನ್ಶಾಟ್ ಅಥವಾ ಇದನ್ನಾದರೂ ಪ್ರಿಂಟ್ಔಟ್ ತಗೋರಿ. ಇಲ್ಲ ನೀವು ಪೇಮೆಂಟ್ ಮಾಡಿದ ತಕ್ಷಣ ಇನ್ನೊಂದು ರೀತಿ ಬರುತ್ತೆ, ತೋರಿಸ್ತೀನಿ ಅದನ್ನು ನಿಮಗೆ. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿಯಾಗಿ ನಿಮ್ಗೆ ಬಂದಿರ್ತದೆ. ಓಕೆ, ಈ ಅಟ್ಲೀಸ್ಟ್ ಇದನ್ನಾದರೂ ಈ ಥರದ್ದಾದರೂ ಒಂದು ಏನಪ್ಪ ಅಂತಂದರೆ ನೀವು ಪೇಮೆಂಟ್ 10 ರೂಪಾಯಿ ಪೇಮೆಂಟ್ ಮಾಡಿರ್ತಾರಲ್ಲ, ಇದನ್ನಾದರೂ ನೀವು ತೊಗೊಂಡು ಕಾಲೇಜ್ಗೆ ಹೋಗ್ಬಿಟ್ಟು ಏನು ಮಾಡಿರಿ, ಅದನ್ನ ನೀವು ರಿಪೋರ್ಟ್ ಆಗಿರಿ, ಆಯಿತಾ. ಅದಾದ ತಕ್ಷಣ ಮತ್ತೆ ಆಫೀಸ್ ಬ್ಯಾಕ್ ಬಂದುಬಿಟ್ಟು ಹೋಮ್ ಪೇಜಲ್ಲಿ ಬಂದುಬಿಟ್ಟು ನೋಡ್ಕೋಬೋದು. ಸೊ ಇವ್ರು ಮುಗೀತು, ಅಡ್ಮಿಷನ್ ಮುಗೀತು. ಈ ಮತ್ತೇನು ಕೂಡ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೋದು. ಇನ್ ಕೇಸ್ ಚಾಯ್ಸ್ 2 ಆ್ಯಂಡ್ 3 ಕೊಟ್ಟರೆ ಏನಾಗ್ತದೆ, ಇಲ್ಲಿ ಯಾವುದೇ ರೀತಿ ನಿಮಗೆ ಪೇಮೆಂಟ್ ಮಾಡ್ಲಿಕ್ಕೆ ಕೇಳಲ್ಲ, ಕನ್ಫರ್ಮೇಷನ್ ಸ್ಲಿಪ್ಪು ಬರಲ್ಲ. ಓಕೆ, ಯಾಕಂದರೆ ಚಾಯ್ಸ್ 2, 3 ಕೊಟ್ಟವ್ರಿಗೆ ದುಡ್ಡು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ರೌಂಡ್ ಡೈರೆಕ್ಟ್ ಹೋಗ್ತಾರೆ. ಸೆಕೆಂಡ್ ರೌಂಡ್ ಹೋಗ್ಬೇಕಂದ್ರೆ ಯಾವಾಗ ಡೇಟು, ಇನ್ನು 20ನೇ ತಾರೀಕು ಮೇಲೆ ಆಗ್ತದೆ. ಸೊ ನೋಡಿ, ಆಪ್ಷನ್ ಇಂಟರ್ ಲಿಂಕ್ ಗೆಟ್ಸ್ ಎನೇಬಲ್ಡ್ ಆಫ್ಟರ್ ಪೇಮೆಂಟ್ ಆಫ್ 750 ಸೆಲೆಕ್ಟೆಡ್ ಪೇ ಆನ್ಲೈನ್ ಲಿಂಕ್ ಟು ಪೇ ಅಂತ ಏನೋ ಕೇಳಿದಾರೆ. 750 ರೂಪಾಯಿ ಏನು ಮೇ ಬಿ ಕೇಳ್ತಾರೋ ಅನ್ನಿಸ್ತಾ ಇದೆ ಪದೇ. ನೋಡೋಣ ಏನು ಮಾಡ್ತಾರೋ ಗೊತ್ತಿಲ್ಲ ಕೇಳಿದವರು. ಸೊ ಸದ್ಯಕ್ಕಂತರೂ ಆನ್ಸರ್ ಸದ್ಯಕ್ಕಂತೂ ನಮ್ಮ ಹತ್ರ ಇಲ್ಲ. 750 ರೂಪಾಯಿ ಮಾಡ್ತಾರೋ ಬಿಡ್ತಾರೋ ಅಂತ ಗ್ಯಾರಂಟಿ ಕೂಡ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಸೊ ಏನ್ಬೇಕು ಕೊಂಡ್ರು, ಮತ್ತು ಇದನ್ನು ಕೇಳ್ತಿದ್ರು ಅಕೌಂಟ್ ಸೆಟ್ಟಿಂಗ್ ಏನಾದರೂ ಚೇಂಜ್ ಮಾಡೋಕ್ಕೆ ಬರ್ತದ, ಮೊಬೈಲ್ ನಂಬರು ಇಮೇಲ್ ID ಬರಲ್ಕೊಂಡ್ರು. ಯಾಕಂದರೆ ಇದು ಇಷ್ಟೇ ಮುಗೀತು. ಇದರಲ್ಲಿ ಏನು ನೋಡ್ಲಿಕ್ಕೆ ಬರ್ತದಂದರೆ, ನೀವು ಯಾವಾಗ ಲಾಗಿನ್ ಆಗಿದ್ದೀರ ಅಂತ ಒಂದಿಷ್ಟು ಗೊತ್ತಾಗಂದ್ರೆ, ಫಾರ್ ಎಕ್ಸಾಂಪಲ್ ಬೇರೆಯವ್ರು ಯಾರಾದರೂ ಲಾಗಿನ್ ಆಗಿಬಿಟ್ಟು ಏನಾದರೂ ಮಾಡ್ತಿದಾರ ಅಂತ ನೋಡಲಿಕ್ಕೆ ಬೇಕಾದರೆ ವ್ಯೂ ಲಾಗಿನ್ ಕ್ಲಿಕ್ ಮಾಡಿಕೊಂಡು ಎಷ್ಟು ಜನ ನಿಮ್ಗೆ ಯಾವ ಟೈಮಿಂಗ್ ಒಳಗೆ ಲಾಗಿನ್ ಆಗ್ತಿದ್ದಾರೆ ಏನು ಎಲ್ಲನೂ ಕೂಡ ಡೇಟ್ ಕೂಡ ಕ್ಲಿಯರಾಗಿ ಗೊತ್ತಾಗ್ತದೆ. ಒನ್ ಟೈಮ್ ನೋಡ್ಕೋಬೇಕಾಗ್ತದೆ. ನೋಡಿ, ಲಾಗೌಟ್ ಆಗಿ ಕೆಲವೊಂದಿಷ್ಟು ಹುಡುಗರಾಗಲ್ಲ, ಲಾಗಿನ್ ಆಗ್ತಾರೆ, ಬಟ್ ಏನಪ್ಪ ಅಂದರೆ ಪ್ರಾಪರಾಗಿ ಲಾಗೌಟ್ ಆಗೋದಿಲ್ಲ. ಸೊ ಹಂಗಾಗಿ ಏನು ಹೇಳ್ತೀನಿ ಅಂತಂದರೆ, ಲಾಗಿನ್ ಆದ ನಂತರ ವರ್ಲ್ಡ್ ಆಫೀಸ್ ಇಲ್ಲಿ ಲಾಗೌಟ್ ಅಂತ ಬಟನ್ ಇರ್ತದೆ, ಹೊಡೀರಿ. ಏನೂ ಆಗೋದಿಲ್ಲ ಬಿಡಿ, ಒಂದು ಕೇಸ್ ಆಗಿಲ್ಲ ಅಂದ್ರೂ ಕೂಡ ಏನೂ ಆಗೋದಿಲ್ಲ, ವರಿ ಮಾಡ್ಕೊಬೇಡಿ. ಬಟ್ ಅವ್ರು ಹೇಳ್ತಾ ಇದ್ದಾರೆ, ಇಷ್ಟೆಲ್ಲ ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ, ಲಾಗೌಟ್ ಆಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ನೀಟ್ ಸ್ಟೂಡೆಂಟ್ ಕೂಡ ನಿಮಗೂ ಕೂಡ ಹೇಳ್ದಂಗೆ ಈಗ 9ನೇ ತಾರೀಕು ಮೇಲೆ ನಿಮ್ದು 3 ಗಂಟೆ ಮೇಲೆ ನಿಮ್ಮದು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ, ಅವಾಗ ಮಾಡೋರಂತೆ, ಆಯಿತಾ. ಸೊ ಅಲ್ಲಿವರೆಗೂ ಕೂಡ ಮಾಡ್ಲಿಕ್ಕೆ ಬರಲ್ಲ. ಸದ್ಯಕ್ಕೆ ಹೋಮಿಯೋಪತಿ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ರಿಮೈನಿಂಗ್ KCET ಸ್ಟೂಡೆಂಟ್ ಕೂಡ ಎಲ್ಲರದು ಕೂಡ ಸ್ಟಾರ್ಟ್ ಆಗಿದೆ. ನೀಟ್ ಸ್ಟೂಡೆಂಟ್ 9ನೇ ತಾರೀಕು ಸ್ಟಾರ್ಟ್ ಆಗ್ತದೆ. ನೀವು ನೋಡಿ, MCC ರಿಸಲ್ಟ್ ಬರಲಿ. MCC ರಿಸಲ್ಟ್ ಬಂದಾದ ತಕ್ಷಣ ನೋಡ್ಕೊರಿ, ಕಂಪ್ಯಾರಿಸನ್ ಮಾಡ್ಕೊರಿ, ನಾವು ಯಾವುದಕ್ಕೆ ಹೋಗಬೇಕು ಯಾವುದಕ್ಕೆ ಬೇಡ ಅಂತಂದು ಅದ್ರ ಮೇಲೆ ಡಿಸೈಡ್ ಮಾಡ್ಕೊರಿ. ನೀವು ಚಾಯ್ಸ್ 1 ಕೊಡ್ತಿರೋ, 2 ಕೊಡ್ತಿರೋ, 3 ಕೊಡ್ತಿರೋ. ಆ್ಯಂಡ್ ಕಾಸ್ಟ್ ಆ್ಯಂಡ್ ಡಿಪಾಸಿಟ್ ಬಗ್ಗೆ ಕೂಡ ಕೇಳಿದವರು ಹೇಳಿದರೆ ಯಾರು ಕಟ್ಟಬೇಕು ಯಾರೆಲ್ಲ ಕಟ್ಟಬಾರ್ದು ನೀಟಾಗಿ ಅವರು ಕೂಡ ಹೇಳಿದ್ರೆ ಅದನ್ನೆಲ್ಲ ಕೂಡ ಫಾಲೋ ಅಪ್ ಮಾಡ್ಕೊರಿ. ಆ್ಯಂಡ್ ಏನಾದರೂ ಕಡೆಯಿಂದ ಅಪ್ಡೇಟ್ಗಳು ಬಂದಾಗ ಈಗ ಗೊತ್ತಿರೋ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿದ್ದೀನಿ. ಇನ್ನೂ ಕೂಡ ಏನಾದರೂ ನಿಮ್ಗೆ ಕಮಿಷನ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರಿಗೂ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.